ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ. 2 ಗಂಟೆವರೆಗೂ ನಿಮಗೇನು ಕೊಟ್ಟಿಲ್ವಾ ಗ್ಲೌಸ್? ಇಲ್ಲ, ಇವಾಗ ಹಾಕೋಬೇಕು ಬಟ್ಟೆ ಇವತ್ತು. ಸರ್ ಇವಾಗ ಬಂದಿದ್ದೀನಿ. ಇದು ತಪ್ಪಲ್ವಾ ಸರ್? ಈಗ ನೋಡಿ ಇಲ್ಲ. 10 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತದೆ, 5 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂದಾಗ ನಿಮ್ಗೆ ಎಲ್ಲ ಕೊಟ್ಟಿದ್ದು ನೀವು ಏನಕ್ಕೆ ಹಾಕೊಳ್ತಿಲ್ಲ? ಆಯ್ತು ಮೇಡಮ್, ಅಲ್ಲಿ ರೂಮಲ್ಲಿ ಇಕ್ಕಿದ್ದೀನಿ, ರೂಮ್ಗೆ ಹೋಗಿ ಹಾಕೊಂಡು ಹೋಗೋದು ನಾನು. ಅಲ್ಲ, ನಿಮ್ಮ ಆರೋಗ್ಯದ ವಿಚಾರವಾಗಿದ್ದಾಗ ತಲೆ ಕೆಡಿಸ್ಕೋಬೇಕು. ಕರೆಕ್ಟ್ ಹಾಕೋಬೇಕಲ್ವಾ? ಹಾಕ್ಕೊಂತೀನಿ ಮೇಡಮ್. ನಾವು ಜೀವೆಯನ್ನು ಕೇಳಬೇಕಾನೆ, ಪಾಲಿಕೆಯವ್ರನ್ನ ನಾವು ಕೇಳಬೇಕು, ಏನು ಕೊಟ್ಟಿಲ್ಲ ಅಂತ. ಏನಕ್ಕೆ ನಿಮಗೆ ಹಾಕೊಳ್ಳೋಕೆ ಕೊಟ್ಟವ್ರು ಮೇಡಮ್, ಅಲ್ಲಿದೆ ಆಫೀಸಲ್ಲಿ ಇಕ್ಕಿದ್ದೀನಿ ನಾನು. ದಾಸಪ್ಪ ಆಸ್ಪತ್ರೆ ಇಲ್ವಾ? ಪೂಜೆ ಮಾಡಿ ಸರ್. ಇಲ್ಲ ಮೇಡಮ್, ಇವಾಗ ಹಾಕೊಂಡೇ ಹೋಗೋದಲ್ಲಿ. ಅಲ್ಲಿ ಹೋಗಿ ಬಟ್ಟೆ ಶೂ ಎಲ್ಲ ಹಾಕೊಂಡು ಹೋಗೋದು ಡೈಲಿ ಅಷ್ಟೇ. ನೋಡಿ ಏನೂ ಆಗಿಲ್ಲ. ನೀವು ಮೇಡಮ್ ಇವಾಗ ಹಾಕೊಂಡು ಹೋಗೋದು. ಮುಳ್ಳು ಮಕ್ಕಳು ಏನು ಇಲ್ವಲ್ಲ, ಎಲ್ಲ ಅಲ್ಲಿ ಇಕ್ಕಿದ್ದೀನಿ. ಎಷ್ಟು ಜನ ಕೆಲಸಕ್ಕೆ ಬರ್ತಾರೆ? ನಮ್ಮ ಜೊತೆ 2 ಇದೆ. ಅವರೆಲ್ಲ ಹಾಕೊಂಡ್ರಲ್ಲ? ಹಾಂ, ಅಲ್ಲಿ ಇದ್ದಾರೆ ಅಲ್ಲ, ಅವ್ರನ್ನ ಹೋಗಿ ಕರ್ಕೊಂಡು ಹೋಗ್ಬೇಕು ಇವಾಗ. ಅದು ಹಾಕೋಬೇಕು ನನಗೆ. ಇವಾಗ ಬರ್ತಾ ಇದೀವಿ. ಯಾಕ್ರಮ್ಮ ನೀವು ನಮ್ಮ ದೇಶದ ಬೆನ್ನೆಲುಬು ಆಗ್ತಿಲ್ವೇನ್ರಮ್ಮ ನೀವು? ಟೀ ಕುಡ್ಕೊಂಡು ಇವಾಗ ಬರ್ತಾ ಇದೀವಿ ಮೇಡಮ್. ನೀವು ಚೆನ್ನಾಗಿದ್ರೆ ಅಲ್ವೇನಮ್ಮ ನಾವು ಎಲ್ಲ? ನಾವು ಟೀ ಕುಡ್ಕೊಂಡು ನೋಡಿ ಎತ್ಕೊಂಡ್ ಬಂದಿದ್ದೀವಿ. ಮಾರ್ಕ್ಸ್ ಎತ್ಕೊಂಡ್ ಬಂದಿದ್ದೀವಿ. ಇನ್ನ ಗೂಡ್ಸ ಇಲ್ಲ, ಅದಕ್ಕೆ ಟೀ ಕುಡ್ಕೊಂಡು ಹಿಂಗೆ ಬಂದ್ವಿ. ಹಾಕೊಳ್ಳಿ. ಎಲ್ಲ ಕೊಟ್ಟಿದ್ದಾರಾ? ಹಾಂ, ಕೊಟ್ಟಿದ್ದಾರೆ. ಈ ಗ್ಲೌಸ್ ಕೊಟ್ಟಿದ್ದಾರೆ. ಶೂ ಎಲ್ಲಿ? ಶೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಶೂ? ನಮಗೆ ನೀವು ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಕೆಟ್ಟರೆ ಯಾರಮ್ಮ ನೋಡ್ಕೊತಾರೆ ನಮ್ಮನ್ನೆಲ್ಲ? ಅದೆಲ್ಲ ನಮ್ಗೆ ಗೊತ್ತು ಮೇಡಮ್. ಇವಾಗ ಶೂ ಕೊಟ್ಟಿಲ್ಲ ಅಂದ್ರೆ ಶೂ ಈಸ್ಕೊಂಡಿಲ್ಲ ಮೇಡಮ್, ಅವರು ಇನ್ನೂ ಕೊಟ್ಟಿಲ್ಲ ನಮಗೆ. ಹಾಂ, ಈಗ ಯೂನಿಫಾರ್ಮ್ ಎಲ್ಲ ಎಷ್ಟು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ತಾರೆ? ತಿಂಗಳಿಗೆ ಅಂದರೆ ನಾವೇ ಹೊಲ್ಸ್ಕೊಳ್ಳೋದು. ಅವ್ರಿಗೆ ಸೀರೆಗಳು ಕೊಡ್ತಾರೆ, ನಾವೇ ಹೊಲ್ಸ್ಕೊಳ್ತೀವಿ. ಇದೆಲ್ಲ ಏನೇನು ಕೊಡ್ತಾರೆ ನಿಮಗೆ? ಕೈ ಗ್ಲೌಸು, ಮಾರ್ಕ್ಸು, ಇದು ಬಟ್ಟೆಗಳು ಕೊಡ್ತಾರೆ. ಎಲ್ಲ. ಅಲ್ಲಪ್ಪ, ಈಗ 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ನಮಗೆ. ನೀವು ಬೆಳಗಿನ ಸಾಯಂಕಾಲವರೆಗೂ ಕೆಲಸ ಮಾಡ್ತೀರಾ, ಅದೆಲ್ಲ ಕೊಡೋದು ಏನಕ್ಕೆ ಹೇಳಿ ನಮಗೆ? ನಮ್ಗೆ ಹಾಕೊಂಡು ಹುಷಾರಾಗಿ ಮಾಡ್ಕೊಬೇಕು. ಅಲ್ವಾ? ನೀವು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರೋದು? ಯಾಕೆ ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಲ್ಲ? ನಾವು ಯೂಸ್ ಮಾಡ್ಕೊಳ್ತೀವಿ ಮೇಡಮ್. ಇವಾಗ ಟೀ ಕುಡ್ಕೊಂಡು ಬರ್ತಾ ಇದ್ದೀವಿ ನಾವು. ಅಷ್ಟು ಜಲ್ದಿ ನೀವು ಬಂದಿದ್ದೀರಾ? ಹಾಕೊಳ್ಳಿ. ಅಷ್ಟು ಜಲ್ದಿ ನೀವು ಬಂದಿದ್ದೀರಾ? ಮಾಸ್ಕ್ ಹಾಕೊಳ್ಳಿ. ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕವರ್ ಆಗಿಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡೋದು. ಏನೇನು ಕೊಡ್ತಾರಪ್ಪ ನಿಮಗೆಲ್ಲ? ನಮ್ಮ- ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಗ್ಲೌಸು, ಮತ್ತೆ ಎಲ್ಲಿ gloves? ಯೂನಿಫಾರ್ಮು ಹಾಕ್ಕೊಂತೀವಿ ಮೇಡಮ್. ಹಾಕೊಳ್ಳಿ ಗ್ಲೌಸ್. ಉಡ್ಡೆ ಎತ್ತಿದ್ರೆ ಎಲ್ಲರೂ ಹಾಕ್ಕೊಂಡೆ ಉಡ್ಡೆ ಎತ್ತಾಕ್ತೀವಿ. ಹಾಕೊಳ್ಳೇಬೇಕು. ನೀವು ಪರ್ಕೆ ಇಡೋಕ್ಕಿಂತ ಮುಂಚೆ ಗ್ಲೌಸ್ ಹಾಕೋಬೇಕು ಹಾಕ್ಕೊಂತೀವಿ. ಅಲ್ವಾ? ಯಾಕಂದ್ರೆ ಏನಕ್ಕೆ ಹೇಳಿ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಚೆನ್ನಾಗಿತ್ತು ಅಂದ್ರೆ ನಾವು ಚೆನ್ನಾಗಿ, ನಮ್ಮ ದೇಶ ಚೆನ್ನಾಗಿರುತ್ತೆ ಅಲ್ವಾ? ಏನಕ್ಕೆ ಹೇಳಿ ಮೋದಿಜಿ ಅಷ್ಟು ಹೇಳ್ತಾರೆ ನಿಮಗೆ. ನಿಮ್ಮ ಕಾಲಿಗೆ ಪೂಜೆ ಮಾಡ್ತಾರೆ, ಪಾದ ತೊಳೆದು ನಿಮ್ಗೆ ಅಂತ ಒಳ್ಳೆ ಸ್ಥಾನ ಕೊಟ್ಟಾಗ ನೀವು ಚೆನ್ನಾಗಿರ್ಬೇಕಲ್ವಾ? ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕಲ್ವಾ? ಹೌದು ಮೇಡಮ್. ಶೂಸ್ ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ. ಯಾಕೆ ಶೂಸ್ ಕೊಟ್ಟಿಲ್ಲ? ತುಂಬ ವರ್ಷ ಆಯಿತು ಶೂ ಕೊಟ್ಟು. 1-2 ವರ್ಷ ಆಯಿತು ಮೇಡಮ್, ಇನ್ನೂ ಕೊಟ್ಟಿಲ್ಲ. ಕೊಟ್ಟರೆ ಹಾಕ್ಕೊಂತೀವಿ. ಎಷ್ಟಪ್ಪ ಸಂಬಳ ನಿಮ್ಮದು? ನಮಗೆ 40,000 41,000 ಬರುತ್ತೆ. ಎಷ್ಟು ವರ್ಷ ಆಯಿತು ಸೇರ್ಕೊಂಡು? ಕೆಲ್ಸಕ್ಕೆ ಸೇರ್ಕೊಂಡು 13 ವರ್ಷ ಮೇಲೇ ಆಯಿತು. ಅವಾಗಿಂದ ಇವಾಗವರೆಗೂ ಯಾವುದೇ ಥರ ತೊಂದರೆ ಇಲ್ವಾ? ಯಾವುದೂ ಇಲ್ಲ. ಬರ್ತಾಯಿದ್ದೀವಿ, ಕೆಲಸ ಮಾಡ್ಕೊತಾ ಇದ್ದೀವಿ, ಪೇಮೆಂಟು ಹಂಗೆ ಬರ್ತಾಯಿದೆ. ಚೆನ್ನಾಗೇ ಇದ್ದೀವಿ, ಆರೋಗ್ಯವಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಸ್ಮೆಲ್ ಕುಡ್ಕೊಂಡು ಚೆನ್ನಾಗಿ ಏನು ಮಾಡೋದು ಮೇಡಮ್, ನಮ್ಮ ಅನುಕೂಲ ನಾವು ನೋಡ್ಕೊತಾ ಇದ್ದೀವಲ್ಲ. ಗ್ಲೌಸ್ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಯೂನಿಫಾರ್ಮ್ ಹಾಕ್ಕೊಂಡು. ಇಲ್ಲ, ಇವಾಗ ಸದ್ಯಕ್ಕೆ ಹಾಕ್ಕೊಂತೀವಿ ಮೇಡಮ್. ಹಾಕ್ಕೊಂಡು ಮಾಡ್ತೀವಿ. ಗ್ಲೌಸ್ ಇಲ್ದಂಗೆ, ಶೂಸ್ ಇಲ್ದಂಗೆ ಹಾಕ್ಕೊಂಡು ಮಾಡ್ತೀವಿ ಮೇಡಮ್. ಮುಟ್ಬಾರ್ದು ಮೇಲೆ. ಆಯಿತು. ಗ್ಲೌಸ್ ಎಲ್ಲಪ್ಪ, ಮಾಸ್ಕ್ ಎಲ್ಲಪ್ಪ, ಶೂಸ್ ಎಲ್ಲಪ್ಪ? ಮೇಡಮ್ ಶೆಕೆಗೆ ಹಾಕೋನಿಲ್ಲ ಮೇಡಮ್. ಯಾಕಪ್ಪ? ಶೆಕೆ ಅಂತ ಆರೋಗ್ಯ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ನೋಡ್ತಾರೆ? ಸಡನ್ ಮೇಲೆ ಹಾಕೊಂಡು ನಿಮ್ಗೆ ಏನಕ್ಕಂತ ಕೊಡೋದಾರ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ ಮೇಡಮ್. ಕೊಟ್ಟಿದ್ದೀರಿ. ಶೆಕೆ ಅಲ್ಲ ಮೇಡಮ್, ಮಾಸ್ಕ್ ಹಾಕೊಂಡು ಎಲ್ಲ ಬೇಡ ನೀರು ಬೀಳುತ್ತೆ. ಇದು ಹಾಕೊಂಡೇ ನಮ್ಗೆ ಶೆಕೆ ಆಗುತ್ತೆ ಮೇಡಮ್. ಅದಕ್ಕೆ ಇಲ್ಲ, ನೆಕ್ಸ್ಟ್ ಇಲ್ಲ ಮೇಡಮ್, ಹಾಕೊಂತೀವಿ ಮೇಡಮ್. ಮನೇಲಿ ನೀವು ಎಷ್ಟು ಜನ ಇದ್ದೀರಾ? 4 ಜನ ಇದೆ ಮೇಡಮ್. ಎಲ್ಲ ಚಿಕ್ಕವರು ದೊಡ್ಡವರ ಮಕ್ಕಳು? ದೊಡ್ಡವರಾಗಿದ್ದಾರೆ ಮೇಡಮ್. ಅವ್ರ ಆರೋಗ್ಯ ನೋಡ್ಬೇಕು. ಹಾಂ, ಸರಿ ಮೇಡಮ್. ಬರ್ತೀರಾ? 6 ಗಂಟೆಗೆ ಬರ್ತೀವಿ ಮೇಡಮ್. 6 ಗಂಟೆ. 6 ಗಂಟೆಯಿಂದ ಎಷ್ಟು ಗಂಟೆವರೆಗೆ? 7 ಗಂಟೆವರೆಗೂ ಮೇಡಮ್. ಸಂಜೆ 7 ಗಂಟೆವರೆಗೂ? 2 ಗಂಟೆ, ಮಧ್ಯಾಹ್ನ 2 ಗಂಟೆ. 2 ಗಂಟೆ. ಓಕೆ. ಇಷ್ಟೆಲ್ಲ ನಿಮಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅಂದಾಗ ನೀವು ಹಾಕೋಬೇಕು. ಅಷ್ಟೇ ಮಾಡ್ಕೊಂತೀವಿ ಮೇಡಮ್. ತಗೊಳ್ಳೋಣ ಕ್ರಮನ? ಇಲ್ಲ ಮೇಡಮ್, ಹಾಕ್ಕೊಂತೀವಿ. ನೀವು ನಮ್ಮ ಹಾಸ್ಟೆಲ್ವೇನಪ್ಪ? ಇಲ್ಲ ಮೇಡಮ್, ನಿಮ್ಮ ಆರೋಗ್ಯ ಚೆನ್ನಾಗಿದೆ? ಸರಿ ಮೇಡಮ್, ಆಯಿತು ಮೇಡಮ್. ಸಾರಿ ಮೇಡಮ್. ಅವರೆಲ್ಲ ನಿಮ್ಮ ಆರೋಗ್ಯಕ್ಕೋಸ್ಕರ ಹೌದು, ನಮ್ಮ ಒಳ್ಳೇದೇ ಮೇಡಮ್. ಎಲ್ಲದು ಹಾಕ್ಕೊಂತ ಮೇಡಮ್. ಅಲ್ವಾ? ಹ್ಞೂ ಮೇಡಮ್. ನೀವು ಆರೋಗ್ಯ ಕೆಟ್ಟರೆ ಯಾರು ನೋಡ್ತಾರೆ? ಹಾಂ, ಸರಿ. ಈಗ ನಿಮ್ಗೆ ಇದು ಆರೋಗ್ಯಕ್ಕೆ ಅಂತ ನಿಮ್ಮ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಆಯಿತು, ಅದಕ್ಕೆ ಆರೋಗ್ಯದ ಏನು ಮಾಡಿಕೊಟ್ಟಿದ್ದಾರೆ ನಿಮಗೆ? ಮೊನ್ನೆ ಹೆಲ್ತ್ ಚೆಕಪ್ ಮಾಡಿಕೊಟ್ರು ಮೇಡಮ್. ಏನಪ್ಪ? ಹೆಲ್ತ್ ಚೆಕಪ್ ಕ್ಯಾಂಪ್ ಬಂದಿದ್ದು. ಎಷ್ಟು ದಿನಕ್ಕೆ ಒಂದ್ಸತಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾರೆ? ತಿಂಗಳು ಬರ್ತಾರೆ ಮೇಡಮ್. ಹೌದಾ? ಹ್ಞೂ ಮೇಡಮ್. ಏನೇನು ಸೌಕರ್ಯ ನಿಮಗೆ ಮೆಡಿಕಲಿಂದ ನಿಮ್ಗೆ ಏನೇನು ಸೌಕರ್ಯ ಮಾಡಿಕೊಟ್ಟಿದ್ದಾರೆ? ಬ್ಲಡ್ ಚೆಕಪ್, ಶುಗರು, BP, ಆಮೇಲೆ ಮೊನ್ನೆ ಎದೆದು ಕಫ ಗಿಫ ಏನಾನ TV ಗಿವಿ ಇದ್ದೆ ಅಂದ್ರೆ ಮೊನ್ನೆನೇ ಒಂದು ಶುಕ್ರವಾರ ಮಾಡ್ಕೊಂಡು ಬರ್ತೇನೆ. ಈಗ ಈ ಕೆಲಸ ಮಾಡ್ತಾ ಇದ್ದೀರಲ್ವಪ್ಪ, ನಿಮಗೆ ಈಗ ಪೌರ ಕಾರ್ಮಿಕರಿಗೆ ಯಾವ ಥರ ಕಾಯಿಲೆ ಬರ್ಬೋದು? ಈ ಸ್ಮೆಲ್ ಕುಟ್ಕೊಂಡು ಇದು ಮಾಡ್ತಾರೆ. ಅದೇ ಅವರು ಹೇಳಿದ್ರು, TV ಕಾಯಿಲೆ ಅದು ಇದು ಬರುತ್ತೆ.
ನೀವು ಗುಡ್ಸೋ ಕೆಲಸ ಮಾಡ್ತೀರಾ ಅಂತ ಹೇಳಿ. ಅದಕ್ಕೇನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತಾರೆ ಅದೇ ಕ್ಲೀನಾಗಿಡ್ರಿ, ಕೈ ವಾಶ್ ಮಾಡ್ಕೊಂಡು ಮಾರ್ಕ್ಸ್ ಹಾಕು ಅಂತ ಹೇಳಿದೆ ಅಲ್ವಾ? ಸ್ಯಾನಿಟೈಸರ್ ಕೊಟ್ಟಿದ್ದಾರಾ? ಹ್ಞೂ ಮೇಡಮ್ ನೀವು ಕೊಟ್ಟಿದ್ದಾರೆ. ಒಂದೊಂದು ಕಸ ಎತ್ತೆ ಕ್ಲೀನ್ ಮಾಡ್ತಾ ಇದ್ದಂಗೆ ಅದನ್ನ ಸ್ಯಾನಿಟೈಸರ್ ಯೂಸ್ ಹಾಂ ಮಾಡ್ತೀರಾ? ಮೇಡಮ್, ಹ್ಞೂ ಮೇಡಮ್. ಗ್ಲೋಸ್ ಹಾಕೊಳ್ಳಿ. ಹಾಂ ಸರಿ ಮೇಡಮ್ ಹಾಕ್ಕೊಂತೀನಿ. ಗ್ಲೋಸ್ ಹಾಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ. ಸರಿ ಮೇಡಮ್, ಆಯ್ತು ಮೇಡಮ್ ಮಾಸ್ಕ್, ಹಾಕ್ಕೊಂಡು. ಗ್ಲೋಸು, ಹಾಂ ಮೇಡಮ್. ಶೂಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ. ಶೂ ಕೊಟ್ಟಿದ್ರು, ಇವಾಗ ಕೊಟ್ಟಿಲ್ಲ ಮೇಡಮ್, ಅದು ಅರ್ಧೋಯ್ತು, ಇವಾಗ ಕೊಟ್ಟಿಲ್ಲ. ಓಕೆ, ಎಷ್ಟು ತಿಂಗಳಿಗೆ ಒಂದ್ಸತಿ ನಿಮ್ದು ಯೂನಿಫಾರ್ಮ್ ಚೇಂಜ್ ಮಾಡ್ತಾರೆ? ವರ್ಷಕ್ಕೊಂದ್ಸಲ ಕೊಟ್ಟು. ವರ್ಷಕ್ಕೊಂದ್ಸತಿ. ಹ್ಞೂ ಮೇಡಮ್. ಏನೇನು ಅನುಕೂಲ ಇದೆ ಅವರಿಂದ ನಿಮಗೆ? ಏನು ಮೇಡಮ್? ನಿಮ್ಗೆ ಏನೇನು ಅನುಕೂಲ ಮಾಡ್ಕೊಡ್ತಾರೆ? ಯೂನಿಫಾರ್ಮ್ ಎಲ್ಲ ಅನುಕೂಲ ಇದೆ ಮೇಡಮ್. ನಾಷ್ಟಾದು ಇದೆ ಬೆಳಗ್ಗೆ ಟೈಮು. ನಾವೇ ವೇಸ್ಟ್ ಆಗುತ್ತಾ ಇದೆ ಅಂತ ಆಮೇಲೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಕೊಡ್ತಾರೆ, 1,500 ರೂಪಾಯಿ ಹಾಕ್ಕೊಡ್ತಾರೆ ಯಾವಾಗ? ಏನು ತಿಂಗಳಿಗೆ. ನಾಷ್ಟ ಅದು ಟಿಫನ್ ಅಂತ? ಟಿಫನ್ ಅಂತ. ಮುಂಚೆ ಬರ್ತಾಯಿದ್ದು ಮೇಡಮ್, ಯಾರು ತಿಂತ ಎಲ್ಲ ವೇಸ್ಟ್ ಆಗ್ತಾಯಿದ್ದು, ಇವಾಗ ದುಡ್ಡು ಹಾಕ್ಕೊಡ್ತಾ ಇದ್ದಾರೆ. ಈಗ ಸಂಬಳ ಎಷ್ಟಿದೆ ನಿಮ್ಮದು? 20,000 ಮೇಡಮ್. 20,000. ನೀವೇ ಎಷ್ಟು ವರ್ಷ ಆಯ್ತು ಸೇರ್ಕೊಂಡು? ನಾವು ಒಂದು 8 ವರ್ಷ ಆಗ್ತಾಯಿದೆ ಮೇಡಮ್. ಹಾಂ ಮೇಡಮ್. ಏನು ಗುತ್ತಿಗೆದಾರರ ಮೇಲೆ ಸೇರ್ಕೊಂಡಿದ್ದ ಅಥವಾ ಹೇಗೆ ಸೇರ್ಕೊಂಡು? ಇಲ್ಲ, ಹಂಗೆ ಮೇಡಮ್ ಸೇರ್ಕೊಂಡು. ಪರ್ಮನೆಂಟ್ ಆಯ್ತಾ? ಇಲ್ಲ ಮೇಡಮ್, ಆಗಿಲ್ಲ, ಇನ್ನೂ ಆಗಿಲ್ಲ. ಪರ್ಮನೆಂಟ್ ಆದರೆ ಎಷ್ಟಾಗುತ್ತೆ ಸಂಬಳ? ಪರ್ಮನೆಂಟ್ ಆಗಿದೆ, ಇವಾಗ ಹೊಸಬ್ರಿಗೆ ಆಗಿದೆ 30 ಆಗಿದೆ ಮೇಡಮ್. ಓಕೆ, ಫಸ್ಟ್ ನಿಮ್ಮ ಹಾಂ ಆರೋಗ್ಯ ಮೇಡಮ್, ನೋಡ್ಕೊಳ್ಳಿ. ಸರಿ. ಸರಿನಾ?